ಅಮೆರಿಕ ಇರಾನಿಗೆ ಎಚ್ಚರಿಕೆ ಕೊಡ್ತಾ ಇದೆ ಈ ಯುದ್ಧವನ್ನ ನಿಲ್ಲಿಸಿ ಅಂತ. ಆದ್ರೆ ಇರಾನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಮಂಡಿ ಊರೋ ತನಕನೂ ಕೂಡ ನಾವು ಯಾವುದೇ ಸಂಧಾನವನ್ನು ಮಾಡಲ್ಲ ಅಂತ. ಬಟ್ ಟ್ರಂಪ್ನ ಹೇಳಿಕೆ ಬೇರೆ ರೀತಿ ಆಗಿದೆ. ಟ್ರಂಪ್ ಏನ್ ಹೇಳ್ತಾ ಇರೋದು, ನಮ್ಮ ಮುಂದೆ ಮಂಡಿ ಊರೋದಕ್ಕೆ ಅವ್ರು ತಯಾರಾಗಿದ್ದಾರೆ, ಸಂಧಾನವನ್ನ ಬಯಸ್ತಾ ಇದ್ದಾರೆ ಇರಾನ್ ಅವರು. ಆದ್ರೆ ನಾನೇ ಬೇಡ ಬೇಡ ಅಂತ ಸ್ವಲ್ಪ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಆದ್ರೆ ಟ್ರಂಪ್ನ ಹೇಳಿಕೆಗೆ ತಿರುಗೇಟನ್ನ ಕೊಡೋ ಕೆಲಸವನ್ನ ಇರಾನ್ ಡೇ ಒನ್ನಿಂದ ಮಾಡ್ಕೊಂಡು ಬರ್ತಾ ಇದೆ. ನಾವಂತೂ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಹೋಗಲ್ಲ, ಸಂಧಾನ ಅನ್ನುವಂಥ ವಿಚಾರವೇ ಇಲ್ಲ, ನಮ್ಮ ಮುಂದೆ ಅಮೆರಿಕ ಮತ್ತು ಇಸ್ರೇಲ್ ಮಂಡಿ ಊರ್ಲಿ ಅಂತ ಹೇಳ್ತಾ ಇರೋದು. ಯುದ್ಧ ಸ್ಥಗಿತಕ್ಕೆ ಸಂಬಂಧಪಟ್ಟಂತೆ ಇರಾನ್ ಮಾತುಕತೆ ಬಯಸ್ತಾ ಇದೆ ಎಂದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಇರಾನ್ ಸಾರಾಸಗಟಾಗಿ ತಿರಸ್ಕರಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಮಂಡಿ ಊರಿ ಸೋಲೊಪ್ಪಿಕೊಳ್ಳುವವರೆಗೂ ಶಾಂತಿ ಸಾಧ್ಯವೇ ಇಲ್ಲ ಅಂತ ಸರ್ವೋಚ್ಚ ನಾಯಕ ಮೊಸ್ತಾಬಾ ಖಮೇನಿ ಗುಡುಗಿರೋದು. ಈ ಕುರಿತು ಮಾಹಿತಿ ನೀಡುವಂತ ಇರಾನ್ನ ಅಧಿಕಾರಿಯೊಬ್ಬರು, ಅಮೆರಿಕ ಹಾಗೂ ಇಸ್ರೇಲ್ ನಮ್ಮೆದುರು ಮಂಡಿಯೂರಿ ಸೋಲನ್ನ ಒಪ್ಕೊಳ್ಬೇಕು, ಯುದ್ಧದ ನಷ್ಟವನ್ನ ಭರಿಸಬೇಕು, ಅಲ್ಲಿವರೆಗೂ ಶಾಂತಿ ಅನ್ನೋದು ಸಾಧ್ಯ ಇಲ್ಲ ಅಂತ ಮೊಸ್ತಾಬಾ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಟ್ರಂಪು ಇರಾನ್ ಅವರೇನೆ ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ, ಅಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇರಾನ್ನವರು ಅವರೇ ಬಂದು ಇಲ್ಲಿ ಮಂಡಿ ಊರ್ಲಿ ನಾವಂತೂ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಿನ್ನೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಜಾಗತಿಕ ಮಟ್ಟದಲ್ಲಿ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗತ್ತೆ. ಯಾಕಂದ್ರೆ ಇದೇ ಟ್ರಂಪು ಇರಾನ್ ಅವರು ಸಂಧಾನಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರು. ಬಟ್ ನಿನ್ನೆ ಏನು ಹೇಳ್ತಾರೆ ಅಂತಂದ್ರೆ, ಇರಾನ್ ಅವರ ಆ ಟ್ಯಾಕ್ಸ್ಗಳನ್ನು ನೋಡಿ ಅಥವಾ ಇರಾನ್ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿ ನನಗೆ ಆಶ್ಚರ್ಯ ಆಗಿದೆ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳೋದು. ಅಂದರೆ ಇರಾನ್ ಈ ಪ್ರಮಾಣದಲ್ಲಿ ತಿರುಗೇಟು ಕೊಡುತ್ತೆ ಅನ್ನೋದನ್ನ ಗೆಸ್ ಕೂಡ ಮಾಡಿರಲಿಲ್ಲ ನಾನು ಅನ್ನುವಂಥ ಅರ್ಥದಲ್ಲಿ